ನಮಸ್ಕಾರ. ಇವತ್ತು ಮೂಡುಬಿದ್ರೆ ಆಳ್ವಾಸ್ನವರು ಜಂಟಿ ಆಶ್ರಯದಲ್ಲಿ ಹಂಡೆಲ್ ಸುತ್ತು ಕ್ಲೀನಿಂಗ್ ಮತ್ತು ಪುತ್ತಿಗೆಯಿಂದ ನಮ್ಮ ವಿದ್ಯಗಿರಿಯವರೆಗೆ ಕ್ಲೀನಿಂಗ್ನ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಮಂಗಳೂರಿಂದ ಮೂಡುಬಿದ್ರೆ ಕಡೆಗೆ ಅಥವಾ ಮೂಡುಬಿದ್ರೆಯಿಂದ ಮಂಗಳೂರು ಕಡೆಗೆ ಹೋಗುವ ಫಸ್ಟಿಗೆ ನಾವು ನೋಡುವಂಥ ವಿಷಯ ಅಂತ ಹೇಳಿದರೆ ಹಂಡೆಲ್ ಸುತ್ತು. ಯಾವಾಗಲೂ ಜನಗಳು ಅದರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಕಂಪ್ಲೇಂಟ್ ಮಾಡೋದು ಮಾತ್ರ ಅಲ್ಲ, ಎಲ್ಲರೂ ಸಹ ಅದರ ಬಗ್ಗೆ ಒಂದು ಕಾಳಜಿ ವಹಿಸಿದರೆ ತುಂಬ ಒಳ್ಳೆಯದು. ಇವತ್ತು ವಿವೇಕಾಳ್ವರವರ ಸಾಮರ್ಥ್ಯದಲ್ಲಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಇವರ ವತಿಯಿಂದ ನಾವು ಹಂಡೆಲ್ ಸುತ್ತು ಕ್ಲೀನಿಂಗನ್ನು ಮಾಡ್ತಾಯಿದ್ದೇವೆ. ಇದು ಇವತ್ತು ಒಂದು ದಿವಸ ಮಾಡಿದ ಪ್ರೋಗ್ರಾಮ್ ಎಲ್ಲಿಗೂ ಸಾಕಾಗೋದಿಲ್ಲ. ಇದರಲ್ಲಿ ಇನ್ನೂ 4-5 ವೀಕ್ ಪ್ರೋಗ್ರಾಮ್ ಮಾಡಿದರೆ ಸಹ ಅಷ್ಟೇ ಕಸಗಳು ಇಲ್ಲಿ ಬರುವಂಥ ಚಾನ್ಸಸ್ಗಳು ಉಂಟು. ಅಷ್ಟು ಕಸಗಳು ಡಂಪ್ ಆಗಿದೆ. ಇಲ್ಲಿಯ ಪಂಚಾಯತ್ನವರು, ಇಲ್ಲಿಯ ಲೋಕಲ್ಗಳು ಯಾಕೆ ಇಷ್ಟೊಂದು ಅಸಡ್ಡೆಯನ್ನು ತೋರಿಸಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ಇಂಥ ಕಸಗಳನ್ನು ಬಿಸಾಡದಾಗೆ ಮಾಡಿ ಅವರ ಮೇಲೆ ಆದಷ್ಟು ಫೈನ್ಗಳನ್ನು ಹೊರಬೇಕು. ಹಳೆ ಬ್ಯಾನರ್ಗಳು, ಹಳೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗಳು ಯಾರು ದಿಕ್ಕು ದಿಸೆ ಇಲ್ಲದೆ ಇಲ್ಲಿ ಮೂಡುಬಿದ್ರೆಯಲ್ಲಿ ಯಾರು ಕೇಳಲಿಕ್ಕೆ ಇಲ್ಲದ ದಿಸೆಯಲ್ಲಿ ಇಲ್ಲೆಲ್ಲ ಬಿಸಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಮಾಡೋದು ದೊಡ್ಡ ತಪ್ಪು. ಇದು ಇಷ್ಟು ದೊಡ್ಡ ಎಜುಕೇಷನ್ ಹಬ್ಬಾಗಿ ಇರುವ ಮೂಡುಬಿದ್ರೆಯಲ್ಲಿ ನಾವು ಇಷ್ಟು ಸಣ್ಣ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಮಾಡೋದು ನನಗೇನು ಸರಿ ಕಾಣ್ತಾ ಇಲ್ಲ. ಇದು ಎಲ್ಲರೂ ನಮ್ಮ ಹತ್ರ ಕೇಳಿ, ನೀವು ಬ್ರೀಚ್ ಕ್ಲೀನಿಂಗ್ ಎಂತಾಗ ಮಾಡೋದು, ಹಂಡೆಲ್ ಸುತ್ತು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ, ಮೂಡುಬಿದ್ರೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಮೂಡುಬಿದ್ರೆ ಕ್ಲೀನ್ ಮಾಡೋದು, ಮೂಡುಬಿದ್ರೆ ಕಸ ಕೂಡ, ಹಂಡೆಲ್ ಸುತ್ತಿನ ಕಸ ಕೂಡ ತೋಡಲ್ಲಿ ಹೋಗೋದು ಬೀಚ್ ಕಡೆಗೆ. ಸೊ ನಾವು ಅದಕ್ಕೆ ಈ ಮಳೆಗಾಲದಿಂದ ಮುಂಚೆ ನಮ್ಮ ತೋಡನ್ನು ಫುಲ್ ಕ್ಲೀನ್ ಮಾಡಿ ಮತ್ತು ಎಲ್ಲ ಕಸಗಳನ್ನು ಆದಷ್ಟು ನಮ್ಮ ಮಕ್ಕಳಿಂದ ಹಾಕಿಕೊಂಡು, ನಮ್ಮ ಆಲ್ಮೋಸ್ಟ್ ಒಂದು 300-400 ಜನ ಮಕ್ಕಳು ಇವತ್ತು ನಮ್ಮೊಟ್ಟಿಗೆ ಆಳ್ವಾಸ್ ಸಂಸ್ಥೆಯಿಂದ ಸೇರಿಕೊಂಡು ಇದನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇನ್ನೊಮ್ಮೆ ದಯವಿಟ್ಟು ಎಲ್ಲ ಪಬ್ಲಿಕ್ಗಳ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಆದಷ್ಟು ಕಸಗಳನ್ನು ಅಲ್ಲಿ ಇಲ್ಲಿ ಬಿಸಾಡೋದನ್ನು ಕಡಿಮೆ ಮಾಡಿ ನಿಮ್ಮ ಮನೆಗೆ ತಗೊಂಡೋಗಿ ಅಥವಾ ಇಳುವರಿ ಕೇಂದ್ರಕ್ಕೆ ತಗೊಂಡೋಗಿ ಅದನ್ನು ಕೊಡಿ. ಈ ರೀತಿ ಪರಿಸರವನ್ನು ಹಾಳು ಮಾಡಿದರೆ ಇನ್ನು ಮುಂದಕ್ಕೆ ಮೂಡುಬಿದ್ರೆಗೆ ದೊಡ್ಡ ಕಂಟಕ ಇದೆ. ನಮ್ಮ ಮೂಡುಬಿದ್ರೆ ಸ್ವಚ್ಛ ಮೂಡುಬಿದ್ರೆಯಾಗಿ ಇಟ್ಕೊಳ್ಬೇಕು ಅಂತ ನಮ್ಮ ಒಂದು ಉದ್ದೇಶ ಇದೆ.